ಸರ್ ಅಗಲ ಮಾಡಿಸಿ ಸರ್ ಅಗಲ ಮಾಡಿಸಿ ಇಲ್ಲಿ ಬಂದ ಸರ್ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಸರ್ ತಮಾಷೆ ಮಾಡ್ತಾ ಇದ್ದೀರಾ ಬಿಡಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಏನಂತ ತಿಳ್ಕೊಂಡಿದ್ದೀರಾ? ಏನ್ ಕಳ್ಳ ತರ ಎತ್ಕೊಂಡು ಹೋಗ್ತಾ ಇದ್ದೀರಾ ಊಟನ? ಇಡಿಯಲ್ಲಿ ಯಾರಿಗೆ ಕೇಳಿ ಎತ್ಕೊಂಡು ಹೋಗ್ತಾ ಇದ್ದೀರಾ? ಸರ್ ಹಿಡಿಸಿದ್ದಾರೆ ಇಲ್ಲಿ. ಏನ್ ಸರ್ ನೋಡ್ಕೊಂಡು ನಿಂತಿದ್ದೀರಾ ಎಲ್ಲಾರು? ಇಡಿಯಲ್ಲಿ ನೋಡಿ ಬಿಡ್ತೀವಿ. ಏನ್ ತಿಳ್ಕೊಂಡಿದ್ದೀರಲ್ಲ? ಯಾಕೆ ತಗೊಂಡೋಗ್ತೀರಾ? ತಗೊಂಡೋಗ್ತೀರಾ ನೀವು? ಏನ್ ಹುಡುಗಾಡಿ ಯಾಕೆ ತಗೊಂಡೋಗ್ತಾರ? ಸರ್ ಬಿಟ್ಬಿಡ್ತಾರ? ಯಾಕೆ ತಗೊಂಡೋಗ್ತೀರಾ? ಎತ್ಕೊಂಡು ನೋಡೋಗ್ತೀರಲ್ಲ ಸರ್? ಸರ್ ನೋಡ್ರೆ ಬಿಡಬೇಡಿ, ಯಾವ ಕಾರಣಕ್ಕೂ ಬಿಡಬೇಡಿ. ಬಿಡಲ್ಲ ಬಿಡಲ್ಲ ನೋಡ್ಕೊಳ್ಳಿ ಸರ್ ಬಿಡಬೇಡಿ. ಹಿಂದೆ ಬನ್ನಿ ಹಂಗಾದ್ರೆ. ವಿಡಿಯೋ ತೆಗಿತಾ ನನ್ನ ಬಾಯಿಲೆ. ಊಟ ಎಲ್ಲೋಯ್ತು ಮರ? ದಬ್ಬಾಳಿಕೆ ಮಾಡ್ತಾ ಇದ್ರು. ನಮ್ಮ ಆಹಾರ ನಮ್ಮ ಹಕ್ಕು, ನಮ್ಮ ಆಹಾರ ನಮ್ಮ ಹಕ್ಕು. ಪೊಲೀಸ್ ದಬ್ಬಾಳಿಕೆಗೆ ಧಿಕ್ಕಾರ, ಪೊಲೀಸ್ ದಬ್ಬಾಳಿಕೆಗೆ ಧಿಕ್ಕಾರ, ಪೊಲೀಸ್ ದಬ್ಬಾಳಿಕೆಗೆ ಧಿಕ್ಕಾರ. ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಜನರು ಊಟ ಅಲ್ವಾ ಇದು? ನೀವು ಯಾರು ಜನರು ಮೀಡಿಯಾ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ ಅಣ್ಣ. ಮೊಬೈಲ್
ಇಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇವತ್ತು ಆಹಾರದ ಪದ್ಧತಿಯ ತಾರತಮ್ಯವನ್ನು ಇಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಬಾಡೂಟವನ್ನು ನೀಡಬೇಕಾದ್ರೆ ಸ್ಟ್ರೈಕ್ 15 ದಿನದಿಂದ ಮಾಡ್ತಾ ಇದ್ರು. ಎಲ್ಲ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಇವತ್ತು ಸಂಜೆ ಮೊಟ್ಟೆಯನ್ನು ಕೊಡ್ತೀವಿ ಅಂತ ಒಂದು ಉದಾಹರಣೆಗೆ ಮೊಟ್ಟೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಮೊಟ್ಟೆ ಕೊಡೋಕ್ಕಾಗಿಲ್ಲ. ಸಂಜೆ ಒಂದು ಮೆನ್ಯೂ ಇದೆ, ಮೊಟ್ಟೆ ಕೊಡ್ತಾರೆ ಅಂತ. ಅದನ್ನು ತಾಳದೆ ಈಗ ಪ್ರಗತಿಪರ ಹೋರಾಟಗಾರೆಲ್ಲ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇಲ್ಲೇ ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಆಹಾರ ತಾರತಮ್ಯ ಇರಬಾರ್ದು. ನೆಕ್ಸ್ಟ್ ಎಲ್ಲೇ ಸಾಹಿತ್ಯ ಸಮ್ಮೇಳನ ನಡೆದ್ರು ಎರಡು ರೀತಿ ನಮ್ಮ ಮಂಡ್ಯದ ಸ್ಪೆಷಾಲಿಟಿ ನಾನ್ ವೆಜ್ ಊಟ ಆಗಿರೋದ್ರಿಂದ ಎರಡೂ ರೀತಿಯಲ್ಲಿ ಅಟ್ಲೀಸ್ಟ್ 1 ಲಕ್ಷ ಜನಕ್ಕಾದರೂ ನಾನ್ ವೆಜ್ ಮಾಡಬೇಕಿತ್ತು. ಇವತ್ತು ಮಾಡಿಲ್ದಿರೋ ಕಾರಣ ಎಲ್ಲ ಪ್ರಗತಿಪರ ಹೋರಾಟಗಾರರು ಇವತ್ತು ಇದು ಕಾರ್ಯಕ್ರಮವನ್ನು ಹೌದು. ಇವತ್ತು ನಾವು ಕಷ್ಟಪಟ್ಟು 1.5 ತಿಂಗಳಿಂದ ಎಲ್ಲ ಅಧಿಕಾರಿಗಳು ಇವತ್ತು 1.5 ತಿಂಗಳಿಂದ ಶ್ರಮಪಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಚಿಕ್ಕದಕ್ಕೆ ಎಲ್ಲ ಮಂಡ್ಯದವರು ಸೇರಿ ಒಟ್ಟಿಗೆ ಮಾಡಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಇಟ್ಕೊಂಡು ಕಪ್ಪು ಚುಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಬಟ್ ಆಲ್ರೆಡಿ 3 ದಿನ ಆಗಿರೋದು ಯಶಸ್ವಿಯಾಗಿ ನಡೆದಿದೆ. ಮಂಡ್ಯ ಹೆಸರು ಎಲ್ಲೂ ಕೆಡಕ್ಕೆ ಬಿಡಲ್ಲ. ಮೇಡಮ್, ಇಲ್ಲಿವರೆಗೆ ಯಾವತ್ತೂ ಆ ಊಟನ ಕೊಟ್ಟಿಲ್ಲ. ಆದರೆ ಮುಂದೆ ಕೊಡಬೇಕಾದ್ರೆ ಮುಂದೆ ಹಿಂದಿನ ಎಲ್ಲ ಮೀಟಿಂಗ್ಗಳಲ್ಲಿ ತೀರ್ಮಾನ ಮಾಡಿ ಕ್ರಮ ಕೈಗೊಳ್ಬೇಕು ಮೇಡಮ್. ಒಂದೇ ದಿವಸಕ್ಕೆ ಅದೆಲ್ಲ ಆಗೋಂಥ ಕೆಲಸಗಳಲ್ಲ. ಇಷ್ಟೊಂದು ಜನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಮುಂದೆ ಆಗೋಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆ ಥರ ಮಾಡಬಹುದು. ಹಿಂದೆ ಮಾಡಿಲ್ಲ, ಅದಕ್ಕೋಸ್ಕರ ಮುಂದೆ ಆ ಥರ ಮಾಡೋಕ್ಕೆ ಕ್ರಮ ಕೈಗೊಳ್ಳಿ ಅಂತ ಮಾಡ್ಕೊಂಬಂದಿದ್ದಾರೆ. ಮಾಂಸಾಹಾರಿನೇ ಯಾರು ತಿನ್ನಲ್ಲ, ಸಸ್ಯಾಹಾರಿನೇ ತಿನ್ನೋದು. ಇಲ್ಲಿ ತುಂಬಾ ಕ್ರೌಡ್ ಇದೆ. ಈ ಕ್ರೌಡಲ್ಲಿ ಎಲ್ರಿಗೂ ನಾವು ಮಾಂಸಾಹಾರ ಪದಾರ್ಥ ಕೊಡಿ ಅಂತ ಯಾರು ಹೇಳಕ್ಕಾಗಲ್ಲ. ಏನೋ ಬಂದಿದ್ದಾರೆ ಜನ ಎಲ್ಲ ಮಾಡಿದ್ದಾರೆ. ಇದು ಮಾಡಿರುವಂತ ಊಟನ ನೀಟಾಗಿ ಉಪಯೋಗಿಸ್ಕೋಬೇಕು. ಅದು ಬಿಟ್ಟು ಇದೆಲ್ಲ ಮಾಡುವಂಥದ್ದು ತಪ್ಪು. ನಮ್ಮ ಸಂಸ್ಕೃತಿ ಎಲ್ಲ ಇದು ಬೇಡ, ಇದು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಇವಾಗ ಇದೇ ಮಂಡ್ಯ ಜಿಲ್ಲೆನಲ್ಲಿ ಚುಂಚನಗಿರಿನಲ್ಲಿ ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಮಂಡ್ಯ ಜಿಲ್ಲೆನಲ್ಲಿ ಬಹುತೇಕ ದೇವಸ್ಥಾನಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಅಲ್ಲೆಲ್ಲ ಕೂಡ ಮಾಂಸಾಹಾರ ನಡೀತದೆ. ಅಲ್ಲೆಲ್ಲೂ ಕೂಡ ಗೊಂದಲ ಆಗಲ್ಲ. ನೀವಾಗಿ ನೀವು ಗೊಂದಲ ಸೃಷ್ಟಿಸುವುದು ತಪ್ಪು. ಮಾಂಸಾಹಾರ ಮಾಡುವಂಥದ್ದು ಮಂಡ್ಯ ಜಿಲ್ಲೆಯ 99% ಜನರ ಬಹು ನಿರೀಕ್ಷಿತ ಆಸೆ. ಇಂತಹ ಆಸೆಗೆ ನೀವು ಧಕ್ಕೆ ನೀಡ್ತಾ ಇದ್ದೀರಿ. ದಯಮಾಡಿ ನೀವು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಏನ್ ಮಾಡಬೇಕಾಗಿತ್ತು ಅಂದ್ರೆ ಮೀಟಿಂಗ್ ಕರೆದಾಗ್ಲೇನೆ ನೀವು ಮಾಂಸಾಹಾರ ಕೊಡಲ್ಲ ಅಂತ ಹೇಳ್ಬೇಕಾಯ್ತು ಸಂಘಟನಾ ಮುಖಂಡರಿಗೆ, ಅಥವಾ ಇದನ್ನ ಗಟ್ಟಿ ನಿಲುವಿನಲ್ಲಿ ಹೇಳ್ಬೇಕಾಗಿತ್ತು. ನೀವು ಅದನ್ನ ತಪ್ಪು ಮಾಡಿದಿರಿ. ಅಟ್ಲೀಸ್ಟ್ 1 ಕೌಂಟರ್ ಆದ್ರೂ ತೆರೆದು ನೀವು ಅದನ್ನ ಒಂದು ಮಂಡ್ಯ ಜಿಲ್ಲೆ ಜನರಿಗೆ, ಆಶಾವಾದಿಗಳಿಗೆ ಅದರ ಒಂದು ಆಹಾರ ಪದಾರ್ಥನ ಉಳುಮಣಿಸುವಂತ ಒಂದು ಕೆಲಸ ಆಗ್ಬೇಕಾಗಿತ್ತು.